ಮಹಿಳಾ ಮೀಸಲಾತಿ ಬಗ್ಗೆ ಪ್ರಚಾರಕ್ಕೋಸ್ಕರ ಅದು ಬಿಲ್ಲು ಪಾರ್ಲಿಮೆಂಟಲ್ಲಿ ತಂದಂಥ ಬಿ ಜೆ ಪಿ ಒಂದು ಹಿಡನ್ ಅಜೆಂಡಾ ಇರಬಹುದು. ಈಗಾಗಲೇ ಅದ್ರ ಬಗ್ಗೆ 33% ಮಾಡಲಿಕ್ಕೆ ಹಿಂದೇನೇ ಅವಕಾಶ ಕೊಟ್ಟಿದೆ ಸದನ ಪಾರ್ಲಿಮೆಂಟು. ಸೊ ಈಗ ಥರದ ಅವಶ್ಯಕತೆ ಇಲ್ಲ, ತಂದದ್ದು ಡಿಲಿಮಿಟೇಷನ್. ಸೋಲಾಗಿರೋದು ಡಿಲಿಮಿಟೇಷನ್ಗೆ 33 ಮಾಡೋಂಗಿದ್ರೆ ಇವತ್ತೇ ಮಾಡೋದು. ಮೊನ್ನೆ ಸದನ ಹೇಳಿದ್ರಲ್ಲ, TMC ಒಬ್ಬ ಸಂಸದರು ಮಾತಾಡ್ತಿದ್ರು, ಇವತ್ತೇ ಮಾಡಿ, ಯಾರು ಮಾಡೋದು ನಿಮಗೆ 33, ನಾವು ಆಲ್ರೆಡಿ ನಿಮ್ಗೆ ಅಧಿಕಾರ ಕೊಟ್ಟಿದ್ದೀವಿ. ಅವರು 33% ಅಲ್ಲ 800 ಚಿಲ್ಲರೆ ಮಾಡಿ ಅದಕ್ಕೆ ಕೊಡಲಿಕ್ಕೆ ಅವರು ಒಂದು ಷಡ್ಯಂತ್ರ ಇದೆ. ಹೀಗಾಗಿ ಅದನ್ನು ನಾವು ವಿರೋಧ ಮಾಡಿದ್ವಿ. ಮತ್ತು ಇಂಥ ಚುನಾವಣಾದಲ್ಲಿ ಜಿದ್ದಾಜಿದ್ದಿ ಚುನಾವಣೆ ಇದೆ, ತಮಿಳುನಾಡು, ವೆಸ್ಟ್ ಬೆಂಗಾಲ್, ಅದನ್ನು ಬಿಟ್ಟು ಅವರು 3 ದಿವಸ ಇಲ್ಲಿ ಪ್ರಚಾರಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತಾಯಿದ್ದಾರೆ. ಸೊ ಈಗಾಗಲೇ ಮತ್ತು ಅದು ಬಿಲ್ಲು ಸೋಲಾಗ್ತದೆ ಅಂದ್ರೆ ಗೊತ್ತಿತ್ತು, ಸೋಲಾಗ್ತದೆ. ಇದನ್ನು ಕಾಂಗ್ರೆಸ್ಸು ಅವರು ಮಿತ್ರ ಪಕ್ಷ ಮೇಲೆ ಹಾಕ್ಬೇಕಂದ್ರೆ ಮುಂಚೆ ಯಾವುದು ಪ್ಲ್ಯಾನ್. ಕಾರಣ ಅಂದರೆ ಒಳಗಡೆ ಬಿಲ್ ಬಿದ್ದು 5 ನಿಮಿಷದಲ್ಲಿ ಹೊರಗಡೆ ಮಹಿಳಾ ಸಂಸದರು ಪ್ಲೇ ಕಾರ್ಡ್ ಯೂಸ್ ಮಾಡ್ತಾರೆ. ಅಂದರೆ ಮೊದಲೇ ಗೊತ್ತಿತ್ತು ಇವ್ರಿಗೆ. ಸುಮಾರು 30-40 ಮಹಿಳಾ ಸಂಸದರು ಕಾಂಗ್ರೆಸ್ ವಿರೋಧಿ ಅಂತ ಮೊದಲೇ, ಅಂದರೆ ಮುಂಚೆನೇ ಪ್ರಿಂಟ್ ಮಾಡಿದ್ದಾರೆ ಅವರು, ಪ್ರಚಾರಕ್ಕೋಸ್ಕರ ಅಷ್ಟೇ ಇದು. ಮತ್ತು BJP ಕೂಡ ಗೊತ್ತಿತ್ತು ಇದು ಸೋಲಾಗ್ತದೆ ಅಂತ. ಸೊ ಅದನ್ನು ಕಾಂಗ್ರೆಸ್ ಮೇಲೆ ಆಗಬೇಕು. ಸಾಧ್ಯದಷ್ಟು ವೆಸ್ಟ್ ಬೆಂಗಾಲ್ ಮತ್ತು ತಮಿಳುನಾಡು ಮಹಿಳಾ ಮತಗಳನ್ನು ಸೆಳೀಲಿಕ್ಕೆ ಇದೊಂದು ಪ್ಲ್ಯಾನ್ ಅಂತ ನನ್ನ ಊಹೆ. ಅನ್ಯಾಯ ಆಗ್ತದ್ರೆ, ಅನ್ಯಾಯ ಆಗ್ತದೆ. ಅದಕ್ಕಾಗಿ ವಿರೋಧ ಮಾಡಿದ್ದಾರೆ ಎಲ್ಲರೂ, ಬೇರೆ ಎಲ್ಲ ರಾಜ್ಯದವರು ವಿರೋಧ ಮಾಡಿದ್ದಾರೆ. ಸೊ ಅದು ಖಂಡಿತವಾಗಿ ನಮ್ಗೆ ಅನ್ಯಾಯ ಆಗಿದೆ, ಅದು ಆಗಬಾರ್ದು. ಹಿಂದಿನವರು ಕೂಡ ಅದು ಪ್ರೊಟೆಕ್ಟ್ ಮಾಡಿದ್ದಾರೆ. ಇಂದಿರಾ ಗಾಂಧಿಯವರು, ಅಟಲ್ ಬಿಹಾರಿ ವಾಜಪೇಯಿ ಅವರು ಕೂಡ ಅವರ ಅವಧಿಯಲ್ಲಿ ಬ್ಯಾಲೆನ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಮೋದಿಜಿ ಅವರು ಕೂಡ ಅದನ್ನೇ ಮುಂದುವರಿಸ್ಬೇಕಷ್ಟೆ. ಏನಾಗಲ್ಲ, ನೀವು ನ್ಯಾಷನಲ್ ಮೇನ್ ಚಾನಲ್ ಬಿಟ್ಬಿಡಿ, ಯೂಟ್ಯೂಬ್ 1000 ತೆಗೆದ್ರೆ 1000 ಜನ ಏನತ್ತ ಈಗ ನಾ ಹೇಳಿದ ವಿಷಯಗಳನ್ನು ತೋರಿಸ್ತಾರೆ. 1000 ಜನ, ಅವ್ರು ಸುಮಾರು ಒಂದು 10-20 ಕೋಟಿ 30 ಕೋಟಿ ಜನ ನೋಡಿರ್ಬೋದು. ಅಷ್ಟು ಸಾಕು, ನಮಗೆ ಸಂದೇಶ ಹೋಗಿದೆ. ಮೋದಿ ಅವರು ಏನೋ ಭಾಷಣ ಮಾಡಿದ್ರು ಕೂಡ ನಿಜವಾದ ಸಂದೇಶವನ್ನು ಯೂಟ್ಯೂಬರು ಮೂಡಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಯಾವುದೇ ರಿಕ್ವೆಸ್ಟ್ ಮಾಡಿದ್ವಿ, ಈಗಾಗಲೇ ನಮ್ಮ ಅಧ್ಯಕ್ಷರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ. ಸೊ ಅದನ್ನು ನೋಟಿಸ್ ಕೊಟ್ಟು ವರಿಷ್ಠರ ಅನುಮತಿ ಪಡೆದು ಮತ್ತೆ ವಾಪಸ್ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡೋಣ. ಇಲ್ಲ, ನಾವು ಹೋಗಿದ್ದು ಅಲ್ಪಸಂಖ್ಯಾತರ ರಕ್ಷಣೆಗೆ ಹೋಗಿದ್ದು ಅಷ್ಟೇ. ಹೋದಾಗ ಸ್ವಾಭಾವಿಕವಾಗಿ ಚರ್ಚೆ ಆಗೇ ಆಗ್ತದೆ, ಆಗೋಲ್ಲ ಅಂತಿಲ್ಲ. ರಾಜಕಾರಣ ಚರ್ಚೆ ಇದ್ದೇ ಇರ್ತದೆ. ಅದು ಹೈಕಮಾಂಡದಲ್ಲಿದೆ, ಯಾರ ಕೈಯಲ್ಲಿ ಎಲ್ಲರೂ ಅವ್ರು ಯಾವಾಗ ಹೇಳ್ತಾರೋ ಅವಾಗ ಮಾಡ್ತಾರೆ. ಸರ್, ಈಗ ಬೆಳಗಾವಿ ಸೇರಿದಂತೆ ಜಿಲ್ಲೆಯಾದ್ಯಂತ ನೀರಿನ ಸಮಸ್ಯೆ ಬಗ್ಗೆ ನೀರು ಬಿಡಬೇಕು ಮಹಾರಾಷ್ಟ್ರದಿಂದ ಇದೆ. ಮೊನ್ನೆ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಕೂಡ ಚರ್ಚೆ ಆಗಿದೆ. ಇಲ್ಲಿವರೆಗೆ ಅಂಥ ಮೇಜರ್ ಸಮಸ್ಯೆ ಏನಿಲ್ಲ. ಆದರೆ ಅದನ್ನು DC ಅವರು, CO ಅವರು ಈಗಾಗಲೇ ಅಧಿಕಾರ ಕೊಟ್ಟಿದ್ದೀವಿ. ನಾವು ಕೂಡ ಮುಂದಿನ ವಾರ ಇನ್ನೊಂದು ಸಭೆ ಮಾಡ್ತೀವಿ. ಸೊ ಅದರ ತಕ್ಷಣ ಅದನ್ನ ಅಟೆಂಡ್ ಮಾಡ್ತೀವಿ, ಮಹಾರಾಷ್ಟ್ರದಿಂದ ನೀರು ಬಿಡಿಸುವಂಥ ಪ್ರಯತ್ನ ಮಾಡ್ತೀವಿ. ಅದು ಬಹುಶಃ ಎಷ್ಟು ಮಟ್ಟಿಗೆ ಸಾಧ್ಯ ಇದೆ ಗೊತ್ತಿಲ್ಲ, ಪ್ರಯತ್ನ ಅಂತ ಮಾಡ್ತೀವಿ. ಆಲ್ರೆಡಿ ಬಿಟ್ಟಿದ್ದೀವಿ. ನಾಳೆ 22ರಿಂದ ಬಿಡ್ತಾಯಿದ್ವಿ, ನಾಳೆ ಅಥವಾ ನಾಡ್ದು. ಯಾಕೆಂದರೆ ಅಲ್ಲಿ ಘಟಪ್ರಭಾದಲ್ಲಿ ಒಂದು ಬ್ರಿಡ್ಜ್ ಕೊಲ್ಯಾಪ್ಸ್ ಆಗಿದ್ರು, ಹೀಗಾಗಿ ಲೇಟ್ ಆಗಿದೆ. 2 ದಿವಸದಲ್ಲಿ ಅದನ್ನು ಕೂಡ ಲೆಫ್ಟ್ ಬ್ಯಾಂಕ್ ಬಿಡ್ತೀವಿ. ಯಾವುದು ಆಗಿದೆ ಅಂತ ಕೇಳಿದ್ರೆ ಗೊತ್ತದ ಬಗ್ಗೆ ಮಾಹಿತಿ ಇಲ್ಲ, ನೋಡೋಣ, ಅದ್ರ ಬಗ್ಗೆ ಐಡಿಯಾ ಇಲ್ಲ.